ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರಸ್ತುತವಾಗಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಅಂದರೆ ಪಿತೃಪಕ್ಷ, ಇದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಫಸ್ಟು ಪಿತೃಪಕ್ಷ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದು ಹಬ್ಬಗಳಿಗೂ ಒಂದೊಂದು ಹಿನ್ನೆಲೆ ಇದೆ. ಒಂದೊಂದು ಹಬ್ಬಕ್ಕೂ ಒಬ್ಬೊಬ್ಬರು ದೇವತೆಗಳನ್ನ ನಾವು ಪೂಜಿಸ್ತೀವಿ. ಹಾಗೆ ನಮ್ಮ ಯಾವುದಕ್ಕೂ ಉತ್ತರ ಇಲ್ಲದೆ ಇರುವಂತಹ ಧರ್ಮ ನಮ್ಮದಲ್ಲ. ಎಲ್ಲದಕ್ಕೂ ಉತ್ತರ ಕೊಡುವಂತಹ ಧರ್ಮವೇ ನಮ್ಮದು ವೈದಿಕ ಧರ್ಮ. ಸೊ ಎಷ್ಟೋ ಋಷಿ ಮುನಿಗಳು, ಅದರಲ್ಲೂ ವೇದವ್ಯಾಸರು, ವಾಲ್ಮೀಕಿಗಳು, ಟೀಕಾ ಪ್ರಹ್ಲಾದರು, ವಾದಿರಾಜರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲರೂ ಕೂಡ ತಮ್ಮ ತಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ನಮ್ಮ ಹಿಂದೂ ಧರ್ಮವನ್ನು, ವೈದಿಕ ಧರ್ಮವನ್ನು, ಎಲ್ಲದಕ್ಕೂ ಉತ್ತರ ಕೊಡುವಂತಹದ್ದನ್ನು ಅತ್ಯಂತ ಅದ್ಭುತವಾಗಿ ವೇದಗಳ ಮೂಲಕ, ಶ್ಲೋಕಗಳ ಮೂಲಕ ತಿಳಿಸಿದ್ದಾರೆ. ಸೊ ಇದನ್ನೆಲ್ಲ ನಾವು ಓದಲಿಕ್ಕೆ ಪ್ರತಿದಿನವೂ ಆಗಲ್ಲ. ಅದರಿಂದ ನಾವು ಮಾಸಗಳಲ್ಲಿ ಏನೇನು ಬರುತ್ತೆ, ಒಂದೊಂದು ಹಬ್ಬಗಳಲ್ಲಿ ಏನೇನು ಅದರ ಹಿನ್ನೆಲೆ ಇದೆ, ಅದನ್ನು ತಿಳ್ಕೊತಾ ಹೋದರೆ ಅಟ್ಲೀಸ್ಟ್ ನಾವು 100% ಒಂದು 25% ಆದರೂ ನಾವು ತಿಳ್ಕೊಳ್ಬೋದು ಅನ್ನೋ ಪ್ರಯತ್ನ ನಮ್ಮದು. ಸೊ ಇವಾಗ ನಾವೇನು ತಿಳ್ಕೊಬೇಕಾಗಿದೆ ಅಂದರೆ ಪಿತೃಪಕ್ಷದ ಬಗ್ಗೆ ತಿಳ್ಕೊಬೇಕಿದೆ. ಪಕ್ಷ ಅಂದ್ರೇನು? ಪಿತೃ ಅಂದ್ರೇನು? ಪಿತೃ ಅಂದರೆ ಯಾರು? ನಮ್ಮ ತಂದೆ ತಾಯಿಗಳು ಅಂತ ನಮಗೆ ಗೊತ್ತು. ಆದರೆ ನಮ್ಮ ವಂಶದಲ್ಲಿ ಯಾರೇ ಹಿರಿಯರು, ನಮಗಿಂತ ದೊಡ್ಡವರು ಯಾರಿರ್ತಾರೋ ಅವ್ರನ್ನ ಪಿತೃಗಳು ಅಂತ ನಾವು ಸಂಬೋಧನೆ ಮಾಡ್ಬೋದು. ಸೊ ಪಿತೃಗಳಿಗೆ ಒಂದು ಅಗ್ರಸ್ಥಾನ ಯಾವಾಗಲೂ ಕೂಡ ಇರುತ್ತೆ. ಅವರು ಬದುಕಿದ್ದೇ ಆಗಿರಲಿ, ಅವರು ಸತ್ತಂಥ ಕಾಲದಲ್ಲೇ ಆಗಿರಲಿ, ಅವ್ರನ್ನ ಪಿತೃಗಳು ಅಂತ ನಾವು ಗೌರವಿಸ್ತೀವಿ. ಆದರೆ ಈ ಪಕ್ಷ ಅಂದ್ರೇನು? ಅದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ವಾ? ನಮ್ಮಲ್ಲಿ ಪ್ರತಿಯೊಂದು ವರ್ಷಕ್ಕೆ ನಾವು ಸಂವತ್ಸರಗಳು ಅಂತ ಕರಿತೀವಿ. ವರ್ಷಗಳನ್ನ ಸಂವತ್ಸರಗಳು ಅಂತೀವಿ, ತಿಂಗಳುಗಳನ್ನು ಮಾಸಗಳು ಅಂತ ಕರಿತೀವಿ. ಈಗ ಪ್ರಸ್ತುತವಾಗಿ ನಡೆಯುತ್ತಿರುವಂತಹ ಸಂವತ್ಸರದ ಹೆಸರು ಕ್ರೋಧಿನಾಮ ಸಂವತ್ಸರ. ಅಂದರೆ ಪ್ರತಿ ಯುಗಾದಿಗೆ ಪಂಚಾಂಗ ಬದಲಾಯಿಸಬೇಕಾದ್ರೆ ಪಂಚಾಂಗದಲ್ಲಿ ಹೊಸ ಸಂವತ್ಸರ ಹುಟ್ಟುತ್ತೆ. ಅದು ಮುಂದಿನ ಯುಗಾದಿಯವರೆಗೂ ಚಂದ್ರಮಾನ ಯುಗಾದಿ ಅಥವಾ ಸೌರಮಾನ ಯುಗಾದಿಗೆ ಯಾವ ಆಚರಣೆ ಮಾಡ್ತಾರೋ ಆ ಯುಗಾದಿವರೆಗೂ ಆ ಪಂಚಾಂಗದಲ್ಲಿ ಯಾವ ಸಂವತ್ಸರ ಇರುತ್ತೋ ಅಲ್ಲಿವರೆಗೂ ನಡೆಯುತ್ತೆ. ಸೊ ವರ್ಷಕ್ಕೆ ನಾವು ಸಂವತ್ಸರ ಅಂತ ಕರಿತೀವಿ. ಮಾಸಗಳನ್ನು ನಾವು ತಿಂಗಳುಗಳು ಅಂತ ಕರಿತೀವಿ. ಸೊ ಪ್ರತಿಯೊಂದು ಮಾಸಕ್ಕೂ ಅದರದೇ ಆದಂಥ ಮಹತ್ವ ಇದೆ. ನಮ್ಮಲ್ಲಿ ಜ್ಯೇಷ್ಠ ಮಾಸ, ಭಾದ್ರಪದ ಮಾಸ, ಪಿತೃಮಾಸ ಹಾಗೂ ಕಾರ್ತಿಕ ಮಾಸ, ಧನುರ್ಮಾಸ, ಶ್ರಾವಣ ಮಾಸ, ಮಾಘ ಮಾಸ, ಚೈತ್ರ ಮಾಸ, ಹೀಗೆ ಅನೇಕ ವಿಧಗಳಲ್ಲಿ ನಾವು ಹೆಸರನ್ನು ಪ್ರತಿಯೊಂದು ಮಾಸಗಳಿಗೂ ಹಿಂದೂ ಪಂಚಾಂಗದ ಪ್ರಕಾರ ನಾವು ಕರಿತೀವಿ. ಆದರೆ ಈ ಪಕ್ಷ ಅಂದರೆ ಒಂದು ಮಾಸದಲ್ಲಿ 30 ಅಥವಾ 31 ದಿನಗಳಿರ್ತವೆ. ಅಂದರೆ ಒಂದು ತಿಂಗಳಲ್ಲಿ ಅಂದರೆ ಫೆಬ್ರವರಿನಲ್ಲಿ ಮಾತ್ರ ಬರುವಂಥದ್ದು, ಕೆಲವೊಮ್ಮೆ 4 ವರ್ಷಕ್ಕೆ ಅಥವಾ ಬರುವಂಥ ದಿನಗಳು ಸ್ವಲ್ಪ ಬದಲಾವಣೆ ಆಗುತ್ತೆ, 28, 29 ಹಾಗೆ ಬರ್ಬೋದು. ಆದರೆ ಮಿಕ್ಕ ಎಲ್ಲ ತಿಂಗಳುಗಳಲ್ಲಿ ಅಂದರೆ ಮಾಸದಲ್ಲಿ 30-31 ದಿನಗಳು ಬರ್ತವೆ. ಇದನ್ನು 2 ಪಂಗಡವಾಗಿ ವಿಭಜನೆ ಮಾಡಲಾಗುತ್ತೆ. ಒಂದು ಶುಕ್ಲ ಪಕ್ಷ, ಇನ್ನೊಂದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಹುಣ್ಣಿಮೆಯವರೆಗೆ ಏನಾಗುತ್ತೆ ಈ ಕ್ರಿಯೆಯಲ್ಲಿ? ಅಮಾವಾಸ್ಯೆಯಲ್ಲಿ ಕತ್ತಲು, ನಂತರ ಬೆಳಕು ಪ್ರಾರಂಭವಾಗುತ್ತೆ, ಬೆಳಕು ಹುಟ್ಟುತ್ತಾ ಹೋಗುತ್ತೆ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ. ಅಂದರೆ ಚಂದ್ರ ತನ್ನ ಪ್ರಕಾಶಮಾನವನ್ನು ಪ್ರಜ್ವಲಿಸಿ
ಬೆಳಕನ್ನು ಕೊಡ್ತಾ ಇರ್ತಾನೆ. ಎಲ್ಲಿವರೆಗೂ? ಹುಣ್ಣಿಮೆಯವರೆಗೂ. ಅದು 15 ದಿನಗಳು ಶುಕ್ಲ ಪಕ್ಷ ಅಂತ ಕರಿತೀವಿ, ಇಲ್ಲ ಗೌರ ಪಕ್ಷ ಅಂತ ಕರಿತೀವಿ. ಇನ್ನು 15 ದಿನಗಳನ್ನು ನಾವು ಕೃಷ್ಣ ಪಕ್ಷ ಅಂತ ಕರಿತೀವಿ. ಕೃಷ್ಣ ಪಕ್ಷ ಅಂದರೆ, ಕೃಷ್ಣ ಅಂದರೆ ಹೆಸರಲ್ಲೇ ಇದೆ. ಅಂದರೆ ಹಂಗಂದ್ಬಿಟ್ಟು ಕೃಷ್ಣ ಕಪ್ಪಲ್ಲೇ ಇರ್ತಾನ, ಕಪ್ಪುಗೆ ಇರ್ತಾನ ಅನ್ನೋದಲ್ಲ. ಭಗವಂತನಿಗೆ ಬಣ್ಣದ ಒಂದು ಸೀಮಿತನೇ ಇಲ್ಲ. ಎಲ್ಲ ಬಣ್ಣದಲ್ಲೂ ಅವನು ಶ್ರೇಷ್ಠವಾಗಿ ಕಾಣಿಸ್ತಾನೆ. ಆದರೆ ಕೃಷ್ಣ ಪಕ್ಷದಲ್ಲಿ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಬರುವಂತಹ ಅವಧಿಯನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ. ಇಲ್ಲಿ ಏನಾಗತ್ತೆ, ಹುಣ್ಣಿಮೆಗೆ ಚಂದ್ರ ಬಹಳ ದೊಡ್ಡವಾಗಿ ಪ್ರಕಾಶಮಾನವಾಗಿ ಕಾಣಿಸ್ತಾನೆ. ನಂತರದ ದಿನಗಳಲ್ಲಿ ಅವನ ಕರಗ್ತಾ ಅವನ ಪ್ರಕಾಶತೆ ಕ್ಷೀಣಿಸ್ತಾ ಹೋಗುತ್ತೆ. ಅಲ್ಲಿಗೆ ಅಮಾವಾಸ್ಯೆಗೆ ಅದು ತಲುಪಿದಾಗ ಫುಲ್ಲು ಕತ್ತಲಾವರಿಸುತ್ತೆ. ಸೊ ಇಂತಹ ದಿನಗಳನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ. ಪಕ್ಷ ಅಂದರೆ ಏನೂ ಇಲ್ಲ, ದಿನಗಳು. ದಿನಗಳನ್ನು 15 ದಿನಗಳು ಶುಕ್ಲ ಪಕ್ಷ, ಇನ್ನೊಂದು 15 ದಿನಗಳನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ. ಈ 15 ದಿನಗಳಲ್ಲಿ 15 ತಿಥಿಗಳು ಬಂದು ಹೋಗುತ್ತೆ. ತಿಥಿಗಳು ಅಂದರೆ ಯಾವ್ಯಾವುದು? ಈಗ ಅಮಾವಾಸ್ಯೆ ಆದಮೇಲೆ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಆಮೇಲೆ ಹುಣ್ಣಿಮೆ. ಇದಿಷ್ಟು ಶುಕ್ಲ ಪಕ್ಷದಲ್ಲಿ ಬರುವಂತಹ ತಿಥಿಗಳು. ಈಗ ಕೃಷ್ಣ ಪಕ್ಷದಲ್ಲಿ ಬರುವಂಥ ತಿಥಿಗಳಂದರೆ ಪಾಡ್ಯ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ನಂತರ ಅಮಾವಾಸ್ಯೆ. ಇದು ಕೃಷ್ಣ ಪಕ್ಷದಲ್ಲಿ ಬರುವಂಥ 15 ದಿನಗಳ ತಿಥಿಗಳು. ಅಂದರೆ ಒಂದೊಂದು ದಿನಕ್ಕೂ ಒಂದೊಂದು ತಿಥಿಗಳು ಬರ್ತಾ ಹೋಗುತ್ತೆ. ಹೀಗೆ 2 ವಿಭಜನೆ ಮಾಡ್ತಾರೆ, ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ. ಹೀಗೆ ಭಾದ್ರಪದದ ಹುಣ್ಣಿಮೆಯ ದಿನ ಅಂದರೆ ಶುಕ್ಲ ಪಕ್ಷದ ಹುಣ್ಣಿಮೆ, ಅಲ್ಲಿಂದ ಭಾದ್ರಪದದ ಕೃಷ್ಣ ಪಕ್ಷ ಅಮಾವಾಸ್ಯೆಯವರೆಗೆ ಬರುವಂತಹ 15 ತಿಥಿಗಳನ್ನು ಪಿತೃಪಕ್ಷ ಅಂತ ಕರಿತೀವಿ. ಈ 15 ತಿಥಿಗಳಲ್ಲೂ ಕೂಡ ಪಿತೃಗಳಿಗೆ ಶ್ರಾದ್ದ ಕರ್ಮವನ್ನು ಮಾಡುವಂತಹ ಶ್ರೇಷ್ಠವಾದ ದಿನಗಳು ಅಂತಲೂ ಕರಿತೀವಿ. ಹಾಗೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು, ಏನಂದರೆ ಮಹಾಲಯ ಅಮಾವಾಸ್ಯೆಯನ್ನು ಪಿತೃಸರ್ವತ್ರ ಅಮಾವಾಸ್ಯೆ ಅಂತಲೂ ಕರೀತಾರೆ. ಹೀಗೆ 15 ದಿನಗಳ ಕಾಲ 15 ತಿಥಿಗಳಲ್ಲಿ ಶ್ರಾದ್ದ ಕರ್ಮವನ್ನು ಹಾಗೂ ಪಿಂಡ ಪ್ರದಾನವನ್ನು ಹಿರಿಯರಿಗೆ ತರ್ಪಣೆ ಬಿಡುವ ಮುಖಾಂತರ ಪಿತೃಪಕ್ಷವನ್ನು ಆಚರಿಸ್ತೀವಿ. ಆದರೆ ಈ ಪಿತೃಪಕ್ಷವನ್ನು ಇಂತಹ ದಿನಗಳಲ್ಲೇ ಯಾಕೆ ಮಾಡಬೇಕು, ಈ ಮಾಸದಲ್ಲೇ ಯಾಕೆ ಮಾಡಬೇಕು, ಇದನ್ನು ಹುಟ್ಟಿನ ರಹಸ್ಯ ಏನು ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತುಂಬ ಚೆನ್ನಾಗಿ ಅರ್ಥಗರ್ಭಿತವಾಗಿ ಗರುಡ ಪುರಾಣದಲ್ಲಿ ಅನೇಕ ಸುಂದರ ಕಥೆಗಳ ಮುಖಾಂತರ ಪಿತೃಪಕ್ಷವನ್ನು ವರ್ಣನೆ ಮಾಡಿದ್ದಾರೆ. ಯಾವುದೇ ಒಂದು ಘಟನೆಗೂ, ಯಾವುದೇ ಒಂದು ಧಾರ್ಮಿಕವಾದಂತಹ ವೈದಿಕ ಮಾರ್ಗದಲ್ಲಿ ಬರುವಂತಹ ಆಚರಣೆಗೆ ಅದರದೇ ಆದ ಹಿನ್ನೆಲೆ ಇರುತ್ತೆ. ಅದನ್ನು ತಿಳ್ಕೊಂಡು ಮಾಡೋದೇ ಜ್ಞಾನ. ಅದಕ್ಕಾಗಿ ಪಿತೃಪಕ್ಷದ ಹುಟ್ಟಿನ ರಹಸ್ಯವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಾಗಿತ್ತು ಇಂದಿನ ವಿಡಿಯೋ. ಮುಂದಿನ ವಿಡಿಯೋವರೆಗೂ ನಮಸ್ಕಾರ.